ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಇವತ್ತು ನಮ್ಮ ಏರಿಯಾದಲ್ಲಿ ಜಾತ್ರೆ ನಡೀತಾ ಇದೆ, ಅಂದರೆ ಊರಹಬ್ಬ ನಡೀತಾ ಇದೆ. ಅದು ಹೇಗಿದೆ ಅಂತ ನಿಮಗೆ ತೋರಿಸ್ತೀನಿ. ಲೆಟ್ಸ್ ಗೋ ಗೈಸ್. ಇಲ್ಲಿ ನೋಡಿ ಎಷ್ಟು ಚೆನ್ನಾಗಿ ಅಲಂಕಾರ ಮಾಡಿದ್ದಾರೆ ಅಂದರೆ ಹೂವಿನಿಂದ ತುಂಬ ಸಖತ್ತಾಗಿ ಕಾಣ್ತಾ ಇದೆ. ಕಲರ್ ಫ್ಲವರ್ಸಿಂದ ತುಂಬ ಡೆಕೋರೇಷನ್ ಎಲ್ಲ ಮಾಡಿದ್ದಾರೆ. ನೋಡಿ ಅಲ್ಲಿ ತೋರಿಸ್ತಾ ಇದ್ದೀನಿ ಎಷ್ಟು ಚೆನ್ನಾಗಿ ಅಲಂಕಾರ ಮಾಡಿದ್ದಾರೆ ಅಂತ. ಮಲ್ಲಿಗೆ ಹೂವು, ಸುಗಂಧರಾಜ ಹೂವು, ರೋಸ್ ಮತ್ತು ತುಳಸಿಗಳು, ಚೆಂಡು ಹೂವು ಎಲ್ಲ ಹೂಗಳನ್ನು ಯೂಸ್ ಮಾಡಿಕೊಂಡು ತುಂಬ ಚೆನ್ನಾಗಿ ಅಲಂಕಾರ ಮಾಡಿದ್ದಾರೆ. ಸೊ ದೇವ್ರನ್ನ ನೋಡ್ತಾ ಇದ್ದರೆ ತುಂಬ ಚೆನ್ನಾಗಿ ಕಾಣ್ತಾ ಇದೆ. ಸೊ ನೋಡಿ ಇಲ್ಲಿ ತೋರಿಸ್ತಾ ಇದ್ದೀನಿ ಎಷ್ಟು ಚೆನ್ನಾಗಿ. ಅದರಲ್ಲೂ ತುಂಬ ವೆರೈಟಿಯಾಗಿ ಒಂಥರ ತುಂಬ ಡೆಕೋರೇಟಿವ್ ಆಗಿ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಗೈಸ್ ಇಲ್ಲಿ ನೋಡಿ, ಇವಾಗ ಇದು ತೋರಿಸ್ತಾ ಇರೋದು ಹೂವಿನ ಪಲ್ಲಕ್ಕಿ ಎರಡನೇದು. ಅವಾಗೆ ತೋರಿಸಿದ್ನಲ್ಲ ಅದು ಮೊದಲನೇದು. ಇನ್ನೂ ಒಂದು ಹಿಂದೆ ಒಂದಿದೆ, ಅದೊಂದು ಮೂರನೇದು. ಒಂದು 4ರಿಂದ 5 ಪಲ್ಲಕ್ಕಿಯಲ್ಲಿ, ಹೂವಿನ ಪಲ್ಲಕ್ಕಿಯಲ್ಲಿ ದೇವ್ರನ್ನ ಕುಣಿಸ್ಕೊಂಡು ಮೆರವಣಿಗೆ ಮಾಡ್ತಾ ಇದ್ದಾರೆ. ಇಲ್ಲಿ ನೋಡಿ ಎಷ್ಟು ಚೆನ್ನಾಗಿ ವಾಲ್ಗ ಎಲ್ಲ ಊದ್ತಾ ಇದ್ದಾರೆ. ಸೊ ಇದು ಹೇಗಿದೆ ಅಂದರೆ ಒಂದು ಒಳ್ಳೆ ಶುಭ ಕಾರ್ಯದಲ್ಲಿ ಈ ಥರ ಒಂದು ಏನಂತಾರೆ ವಾದ್ಯ ಕೇಳಿಸ್ಕೊತಾ ಇದ್ದರೆ ತುಂಬ ಖುಷಿ ಆಗುತ್ತೆ. ಸೊ ಅಷ್ಟು ಚೆನ್ನಾಗಿ ವಾದ್ಯನ ನುಡಿಸ್ತಾ ಇದ್ದಾರೆ. ಪೀಪಿ, ಡೋಲು ಎಲ್ಲನೂ ಯೂಸ್ ಮಾಡಿಕೊಂಡು ದೇವ್ರ ಮುಂದೆ ಇಂಥ ಒಂದು ಸಾಂಸ್ಕೃತಿಕ ಕಾರ್ಯಕ್ರಮಗಳು ನಡೆದಾಗ ತುಂಬ ಚೆನ್ನಾಗಿ ಕಾಣಿಸುತ್ತೆ. ಹಾಗೆ ನಮ್ಮ ಸಂಸ್ಕೃತಿ ಇನ್ನೂ ಬೆಳವಣಿಗೆ ಆಗುತ್ತೆ. ಇಲ್ಲಿ ವೈರು ಎಲ್ಲ ತಗಲ್ತಾ ಇತ್ತು. ಸೊ ಅದನ್ನು ಒಂದು ಕೋಲಲ್ಲಿ ಅದನ್ನು ಸರಿ ಮಾಡಿಕೊಂಡು ಮೇಲೆತ್ತಿ ಅದನ್ನು ಮುಂದೆ ಹೋಗ್ತಾ ಇದ್ದಾರೆ. ಇವಾಗ ಅವನ್ನ ಸರಿ ಮಾಡ್ತಾ ಇದ್ದಾರೆ. ನೋಡಿ ಹೇಗೆ ಸರಿ ಮಾಡ್ತಿದ್ದಾರೆ ಅಂತ ನೋಡಿ. ಇವಾಗ ಅವಾಗೆ ತೋರಿಸಿದ್ನಲ್ಲ, ಇವಾಗ ಎಂಟ್ರಿ ಆಗ್ತಿದೆ ನೋಡಿ, ಏರಿಯಾ ಒಳಗಡೆ ಎಂಟ್ರಿ ಆಗ್ತಿದೆ ದೇವರು. ಇದು ಫಸ್ಟ್ ದೇವರು ಮಾರಮ್ಮ ದೇವರು. ಮುಂದೆ ಹೋಯ್ತು ಹೇಗೋ, ಮುಂದೆ ಲೈಟ್ದು ವೈರೆಲ್ಲ ಸಿಗಾಕೊಂಡಿದೆ. ಸೊ ಅದನ್ನೆಲ್ಲ ತೆಗಿತಾ ಇದ್ದಾರೆ ಈ ಥರ ಅವ್ರ ಅಣ್ಣ. ಮದುವೆ ಮನೇಲಿ ವಾಲ್ಗ ಎಲ್ಲ ಊದ್ತಾರಲ್ಲ, ಡೋಲು ವಾಲ್ಗ ಎಲ್ಲ ಇದು ಮಾಡ್ತಾರಲ್ಲ, ಆ ಥರ ಕೇಳಿಸ್ತಾ ಇದೆ ಗಾಯ್ಸ್. ಇಲ್ಲಿ 2 ದೇವ್ರದ್ದು ಗಾಡಿ ಬಂದು ನಿಂತ್ಕೊಂಡಿದೆ. ನೆಕ್ಸ್ಟ್ ಇನ್ನೊಂದು ದೇವ್ರು ಬರ್ತಾ ಇದೆ ನೋಡಿ, ಅಲ್ಲಿ ಇನ್ನೊಂದು ದೇವ್ರನ್ನ ಕರ್ಕೊಂಡು ಬರ್ತಾ ಇದ್ದಾರೆ. ಗೈಸ್ ಇಲ್ಲಿ ಮುಂದೆ ಪಟಾಕಿ ಹೊಡಿತಿದ್ದಾರಂತೆ. ಸೊ ಅದನ್ನು ನೋಡ್ಕೊಂಬರಕ್ಕೆ ಹೋಗ್ತಾ ಇದ್ದೀವಿ. ನೋಡಿ ಇಲ್ಲಿ ಹೆಂಗೆ ಹೊಡಿತಿದ್ದಾರೆ ಅಂತ. ಸರ ಪಟಾಕಿ ಹೊಡಿತಿದ್ದಾರೆ. ಸೊ ದೀಪಾವಳಿ ಟೈಮಲ್ಲಿ ಮಾತ್ರ ಸರ ಪಟಾಕಿ ಅಂದರೆ ಪಟಾಕಿಗಳನ್ನೆಲ್ಲ ಹೊಡಿತಾರೆ, ಅಥವಾ ಯಾವ್ದಾದ್ರು ಕ್ರಿಕೆಟ್ ಟೀಮ್ ಏನಾದರೂ ಗೆದ್ದಾಗ ಹೊಡಿತಾರೆ. ಸೊ ಇಲ್ಲಿ ದೇವ್ರು ಬಂದಾಗ ಇಲ್ಲಿ ಸುಗಂಧರಾಜ, ರೋಸು, ಬಾತ್ ಮತ್ತು ಇದೆಲ್ಲ ಹೂಗಳಿಂದ ತುಂಬ ಚೆನ್ನಾಗಿ ಅಲಂಕಾರ ಮಾಡಿದ್ದಾರೆ ನೋಡಿ. ರಂಗೋಲಿ ಎಲ್ಲ ಜನ ಬಂದಿದ್ದಾರೆ ನೋಡಿ. ಗೈಸ್ ನಾನು ಅವಾಗೆ ಹೇಳಿದ್ನಲ್ಲ, ಒಂದಲ್ಲ ಎರಡಲ್ಲ ಎಷ್ಟು ಪಲ್ಲಕ್ಕಿ ತಂದಿದ್ದಾರೆ ಅಂತ. 4 ಪಲ್ಲಕ್ಕಿಗಳು, ಹೂವು ಪಲ್ಲಕ್ಕಿಗಳು ತಂದಿದ್ದಾರೆ. 4 ಪಲ್ಲಕ್ಕಿಗಳನ್ನು ಬೇರೆ ಬೇರೆ ದೇವ್ರನ್ನ ಕುಣಿಸಿ ಪೂಜೆ ಮಾಡ್ತಾ ಇರೋದು, ಊರಹಬ್ಬ ಮಾಡ್ತಾ ಇರೋದು. ನೋಡಿ ಎಷ್ಟು ಚೆನ್ನಾಗಿ ಕಾಣ್ತಿದೆ ಅಂತ. ಆ ಹೂಗಳು, ಆ ಲೈಟಿಂಗ್ಸು ಸೂಪರ್ ಅಂದರೆ ಸೂಪರ್. ಇಲ್ಲಿ ನೋಡಿ ಎಲ್ಲರ ಮೋಸ್ಟ್ ಫೇವ್ರೆಟ್ ಟಪಾಂಗುಚಿ ಮ್ಯೂಸಿಕ್ ಆಗ್ತಾ ಇರೋದು. ಎಷ್ಟು ಚೆನ್ನಾಗಿ ಬರೆಸ್ತಾ ಇದ್ದಾರೆ ನೋಡಿ ನಮ್ಮ ಕನ್ನಡಿಗರು. ನನಗೆ ಕುಣಿದು ಕುಪ್ಪಳಿಸ್ಬೇಕು ಅನಿಸ್ತಾ ಇದೆ, ಅಷ್ಟು ಚೆನ್ನಾಗಿ ಬಾರಿಸ್ತಾ ಇದ್ದಾರೆ. ಸೂಪರ್.
ಈಗಿನ ಕಾಲದಲ್ಲಿ ಪಾರ್ಟಿಗಳು ಪಬ್ಬು ಗಿಬ್ಬು ಅಂತೆಲ್ಲ ಹೋಗ್ತಾರೆ. ಇಲ್ಲಿ ನೋಡಿ ದೇವ್ರ ಹಬ್ಬ ಮಾಡಿಕೊಂಡು ಇದೇ ನಮ್ಮ ದೊಡ್ಡ ಪಾರ್ಟಿ ಆ ಥರ ಮಾಡ್ತಾಯಿದ್ದೀವಿ ಊರ ಹಬ್ಬನ. ನೋಡಿ ಎಷ್ಟು ಜನ ತುಂಬಿಕೊಂಡಿದ್ದಾರೆ ಅಂದರೆ ಅಪ್ಪ, ರೋಡೆಲ್ಲ ಫುಲ್ ಟ್ರಾಫಿಕ್ ಆಗಿಬಿಟ್ಟಿದೆ. ಅಷ್ಟು ಜನ, ಒಂದು ಗಾಡಿ ನಿಲ್ಸೋಕ್ಕೂ ಕೂಡ ಜಾಗ ಇಲ್ಲ, ಅಷ್ಟು ಜನ ತುಂಬ್ಕೊಂಡ್ಬಿಟ್ಟಿದ್ದಾರೆ. ಇಷ್ಟು ರಾತ್ರಿಲಿ ದೇವರಿಗೋಸ್ಕರ, ಯಾವುದಕ್ಕೂ ಇಲ್ಲ, ದೇವರಿಗೋಸ್ಕರ ನಿಂತ್ಕೊಂಡಿರೋದು. ಡ್ಯಾನ್ಸ್ ಆಡ್ತಿದ್ದಾರೆ, ಸ್ಟೆಪ್ಸ್ ಹಾಕ್ತಿದ್ದಾರೆ. ಹಾಗೆ ಅಲ್ಲಿ ನೋಡಿ ಸೆಲೆಬ್ರೇಷನ್ ನೋಡಿ ಹೆಂಗೆ ಮಾಡ್ತಿದ್ದಾರೆ ಅಂತ. ಜಾತ್ರೆ ಅಂತ ತುಂಬ ಚೆನ್ನಾಗಿತ್ತು. ಅಂದರೆ ಅಮ್ಮನವರ ಒಂದು ಉತ್ಸವ ನಡೀತಾ ಇತ್ತು. ಇವಾಗ ಪ್ರತಿಯೊಂದು ಬೀದಿಗಳಲ್ಲಿ ಅದನ್ನು ಉತ್ಸವ ಮಾಡಿಕೊಂಡು ಮೆರವಣಿಗೆ ಮಾಡ್ಕೊಂಡು ಕರ್ಕೊಂಡು ಹೋಗ್ತಾ ಇದ್ದಾರೆ. ಸೊ ಅವಾಗ ಇಲ್ಲಿ ನಿಂತಿದ್ವಲ್ಲ ಅದೇ ಜಾಗ ಇದು ನೋಡಿ. ಇವಾಗ ಎಷ್ಟು ಇದಾಗಿದೆ, ಸೆಲೆಬ್ರೇಷನ್ ಮಾಡಿರುವಂಥ ರೋಡ್ ಇದು. ಒಂದ್ಸಲ ಫುಲ್ ಧೂಳು ಎಬ್ಬಿಸ್ಬಿಟ್ಟಿದೆ. ಸೊ ನನಗನ್ಸುತ್ತೆ ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ ಅಂತ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿರೋ ಬೆಲ್ ಐಕನ್ನ ಕ್ಲಿಕ್ ಮಾಡ್ಕೊಳ್ಳಿ. ಸೊ ನೆಕ್ಸ್ಟ್ ಯಾವ್ದಾದ್ರು ವೀಡಿಯೋ ಮಾಡಿದಾಗ ನಿಮಗೆ ಫಸ್ಟ್ ನೋಟಿಫಿಕೇಶನ್ ಬರುತ್ತೆ. ಸೊ ನೆಕ್ಸ್ಟ್ ವೀಡಿಯೋಸ್ಕರ ವೆಯ್ಟ್ ಮಾಡ್ತೀರಿ. ಅಂಟಿಲ್ ದೆನ್ ಕೀಪ್ ವಾಚಿಂಗ್ ಮೈ ವೀಡಿಯೋಸ್. ಬೈ ಬಾಯ್, ಟೇಕ್ ಕೇರ್.